Yo boys, it's me RapstaRLaazi again. So ಇವತ್ತು ನಾವು ಬಂದೇವಿ ರೈಲ್ವೆ ಮ್ಯೂಸಿಯಂ ಹುಬ್ಳಿ ನೋಡ್ಬೋದು. ಸೊ ಈ ರೈಲ್ವೆ ಮ್ಯೂಸಿಯಮ್ 2020ನಾಗ ಮಾಡಿದ್ರು ಇದನ್ನು. ನಾನಂತೂ ಯಾವಾಗಲೂ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿದ್ದೆ. ನಾ ಕೇಳಿದ್ದೆ ಇಲ್ಲೇನೋ ಹಳೆಯದ ಟ್ರೈನಿಂದ ಇಂಜನ್ಸ್ ಎಲ್ಲ ಇಟ್ಟಾರ ಅಂತೇಳಿ. ಹೆಂಗೈತಿ ನೋಡ್ಕೊಂಬರೋಣ. ಸೊ ಲೆಟ್ಸ್ ಗೋ, ಬರ್ರಿ. ಫಸ್ಟ್ ಘಟಪ್ರಭಾ ಮ್ಯೂಸಿಯಂ ನಂಬರ್ 1 ಅಂತೇಳಿ ಐತಿ, ನಾನು ನೋಡಿಲ್ಲ. ಹಳೆ ಕಾಲದ ಟ್ರ್ಯಾಪ್ ಇಂಡಿಕೇಟರ್ ನೋಡ್ರಿ, ಚಂದ. ಲ್ಯಾಂಪ್ ಲೈಟ್ ಹಚ್ಚಿರ್ತಾರಲ್ಲ, ಅದನ್ನು ಫೋಕಸ್ ಮಾಡೋಕೆ ಲೆನ್ಸ್. ಸೊ ಇವೆಲ್ಲ ಮಷಿನ್ಸ್. ಸೊ ಇದು ನಮ್ಮ ಹುಬ್ಳಿದ ಫುಲ್ ಸ್ಟೇಷನ್ ಮಾಡೆಲ್. ಸೊ ಗಾಯ್ಸ್, ಇದು ಸಿಂಗಲ್ ಲೈನ್ ಟೋಕನ್ಲೆಸ್ ಬ್ಲಾಕ್ ಇನ್ಸ್ಟ್ರೂಮೆಂಟ್ ಅಂತ. ಇದು ಎದಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿ ನಿಮ್ಗೆ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಗಾಯ್ಸ್, ಇದೇನು ಗೊತ್ತಾ, ನಮ್ಗೆ ಈಗಿನ ಕಾಲದಾಗೆಲ್ಲ ಪಂಚಿಂಗ್ ಮಷಿನ್ ಇರ್ತದೆ. ಪಂಚ್ ಮಾಡಿ ಒಳಗೆ ಬರಬೇಕು, ಪಂಚ್ ಮಾಡಿ ಹೊರಗೆ ಬರಬೇಕು. ಸೊ ಇದು ಆ ಕಾಲದ ಗೇಟ್ ಅಟೆಂಡೆನ್ಸ್ ಪಂಚಿಂಗ್ ಮಷಿನ್. ಸೊ ಗೈಸ್, ಇದು ಹಳೆ ಕಾಲದ ಟೈಪಿಂಗ್ ಮಷೀನ್. ಸೊ ಇದ್ರೊಳಗೆ ನನ್ನ ಹೆಸರು ಟೈಪ್ ಮಾಡ್ತೀನಿ ಬರ್ರಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿಂದ ನೆಕ್ಸ್ಟ್ ಸೆಕ್ಷನ್ ಹೋಗೋಣ ಅಂತ ಬರ್ರಿ. ಸೊ ಇಲ್ಲಿ ಟೈಪ್ಸ್ ಆಫ್ ರೇಲ್ಸ್ ಯೂಸ್ಡ್ ಇನ್ ರೈಲ್ವೆ ಟ್ರ್ಯಾಕ್ ಐತೆ ನೋಡ್ರಿ. ಏನೋ ವೆರೈಟಿ ಅದಾವಂತೆ. ಡಿಫ್ರೆನ್ಸ್ ನಿಮ್ಗೆ ಕಾಣ್ತಿರ್ಬೋದು. ಸೊ ಇದು ಅವ್ರಿಗೆ ನಾಲೆಜ್ ಇರ್ತೈತಿ ಯಾವ ರೇಲ್ಸ್ ಎಲ್ಲಿ ಯೂಸ್ ಮಾಡ್ಬೇಕಂತೇಳಿ. ಸೊ ಇದು ಒಂದು ಹಳೆ ಕಾಲದ ಏನೋ ಐತಿ, ಆದರೆ ಇದ್ರದ್ದು ಹೆಸರು ಏನೈತಿ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ವಾಟ್ ಈಸ್ ದಿಸ್? ಇದು ರೈಲ್ವೆ ಟ್ರ್ಯಾಕ್ ಮೇಲೆ ಅಡ್ಡಾಡ್ತೈತಿ. ಸೊ ದೀಸ್ ಆರ್ ದ ವಿಂಟೇಜ್ ವೀಲ್ಸ್ ಆಫ್ ಅ ಟ್ರೈನ್. ಅದು ಸೋ ಬ್ಯೂಟಿಫುಲ್. ಕುಡ್ ಸಿ ದ್ಯಾಟ್. ನೋಡ್ರಿ ಅದೆಷ್ಟು ಚಂದ ಐತಿ. ಸೊ ಗಾಯ್ಸ್, ಈ ಸೆಕ್ಷನ್ನಾಗ ವೆರೈಟೀಸ್ ಆಫ್ ವೀಲ್ಸ್ ಅದಾವು. ಸ್ಟೀಮ್ ಕ್ರೇನ್ ವೀಲ್ ಅಂತಿದೆ, ಡೀಸೆಲ್ ವೀಲ್, ಇದು ಡೀಸೆಲ್ ವೀಲ್. ಸೊ ಏನೇನೋ ವೆರೈಟಿ ಅದಾವೆ ಇದ್ರೊಳಗೆ, ನೋಡ್ಬೋದು ನೀವು ಇಲ್ಲೇ. ಏನೋ ಡಿಫ್ರೆಂಟ್ ಸೈಜ್ ಐತಿ, ಡಿಫ್ರೆಂಟ್ ಶೇಪ್ ಅದಾವು. ನೋಡಕ್ಕೆ ಎಷ್ಟು ಚಂದ ಐತಿ. ಅಲ್ಲಿ ಚಾರ್ಟ್ ಐತೆ, ಆ ಚಾರ್ಟ್ನಾಗ ನೋಡೋಣ ಬರ್ರಿ ಏನೈತೆ ಅಂತೇಳಿ. ಅದು ಲುಕ್ ನೋಡಾಕತ್ತೀರನ್ ಫ್ರೆಂಡ್ಸ್? ಸ್ಟೇಷನ್ ಮಾಸ್ಟರ್. ಓಹೋ,
ಫ್ರೆಂಡ್ಸ್ ನೋಡ್ತಾ ಇದ್ದಾರಾ ನಮ್ಮ ಸ್ಟೇಷನ್ ಮಾಸ್ಟರು ಸ್ಕೂಲ್. ಸೊ ಇವೆಲ್ಲ ಥಿಂಗ್ಸ್ ರಿಲೇಟೆಡ್ ಟು ಸ್ಟೇಷನ್ ಮಾಸ್ಟರ್, ಅವ್ರು ಯೂಸ್ ಮಾಡೋ ಥಿಂಗ್ಸ್ ಇವೆಲ್ಲ ನೋಡ್ರಿ. ಇವರ ನಮ್ಮ ಸ್ಟೇಷನ್ ಮಾಸ್ಟರ್. ಸೊ ಇಲ್ಲಿ ಕೊಟ್ಟಾರ ನೋಡ್ರಿ. ದಿಸ್ ಈಸ್ ಯೂಸ್ ಟು ಆಪ್ರೇಟ್ ಸಿಗ್ನಲ್ಸ್, ಪಾಯಿಂಟ್ಸ್ ಎಕ್ಸೆಟ್ರಾ ಫ್ರಮ್ ಸ್ಟೇಷನ್ ಮಾಸ್ಟರ್ಸ್ ರೂಮ್. ಸೊ ದಿಸ್ ಈಸ್ ಅ ಪ್ಯಾನಲ್ ಆಫ್ ಸ್ಟೇಷನ್ ಮಾಸ್ಟರ್. ಸೊ ಗಾಯ್ಸ್ ಇದು ಪಾರ್ಸಲ್ ಆಫೀಸರ್ ರೂಮ್ ನೋಡ್ತಾ ಇರ್ಬೋದು. ಸೊ ಈ ಥರ ಟೇಬಲ್ ಎಲ್ಲ ಇರ್ತೈತಿ. ಆ ಕಾಲದ ವೇಯಿಂಗ್ ಮಷಿನ್, ಪಾರ್ಸಲ್ ಡಿಸ್ಪ್ಯಾಚ್ ಮಾಡೋ ಹೊತ್ನಾಗ ಅವರು ವೇಟನ್ನ ವೇ ಮಾಡಿ ಡಿಸೈಡ್ ಮಾಡ್ತಾರೆ ಹೆಂಗಂತೇಳಿ. ಸೊ ಅಲ್ಲಿಂದ ಇಲ್ಲೆಲ್ಲ ಪಾರ್ಸಲ್ ಸೆಕ್ಷನ್ ಇದೆ. ಸೊ ಗಾಯ್ಸ್ ಇದು ಸ್ಟೇಷನ್ ಕ್ಯಾಶ್ ಸೇಫ್. ಸ್ಟೇಷನಿಂದೆಲ್ಲ ಅಮೌಂಟ್ ಇಲ್ಲೇ ಇರೋದು. ಸೂಪರ್ ಅಲ್ಲ? ಸೊ ಗಾಯ್ಸ್ ಟೆಲಿಫೋನ್ ಡೈರೆಕ್ಟರಿ ಅಂತೇಳಿ ಈ ಸೆಕ್ಷನ್ನಾಗ ಇದೇನೋ ಇಟ್ಟಾರ. ಇದೇನಂತೇಳಿ ನನಗೆ ಅರ್ಥ ಆಗಲಿಲ್ಲ. ಸೊ ನಿಮಗೇನಂತೇಳಿ ಇದು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ. ಸೊ ಗಾಯ್ಸ್ ದಿಸ್ ಈಸ್ ವೇಟಿಂಗ್ ರೂಮ್. ಸೊ ಅದಕ್ಕೆ ವೇಟಿಂಗ್ ರೂಮ್ನಾಗ ನಾವಂತೂ ಆರಾಮಾಗಿ ವೇಟ್ ಮಾಡತ್ತೀವಿ. ಈ ಥರ ಚೇರ್ಸ್ ಈಗಿನ ಕಾಲದಾಗ ಯಾರ್ಯಾರು ಕೊಟ್ಟುಬಿಟ್ರೆ ನಮ್ಮ ಮನ್ಯಾಗ ಇರೋದಿಲ್ಲ ಅಂತೇಳಿ ಇಲ್ಲಿ ಬಂದೆ. ಇದು ಈ ಥರ ಆರಾಮ್ ಚೇರ್ ನಾನು ಎಲ್ಲೂ ನೋಡಿಲ್ಲ ಫ್ರೆಂಡ್ಸ್. ಫ್ರೆಂಡ್ಲಿ ಹೇಳ್ಬೇಕಂದ್ರೆ ಎಷ್ಟೋ ಆರಾಮ್ ಚೇರ್ ನೋಡೀನಿ, ಬಟ್ ದಿಸ್ ಈಸ್ ವೆರಿ ಸ್ಯಾಟಿಸ್ಫೈಯಿಂಗ್. ಗಾಯ್ಸ್ ಈ ಮಷಿನ್ ನೋಡ್ಬೋದಲ್ಲ, ಈ ಮಷಿನ್ ಆ ಕಾಲದ್ನಾಗ ಟಿಕೆಟ್ ಇಶ್ಯೂ ಮಾಡೋ ಹೊತ್ನಾಗ ಅದ್ರ ಮೇಲೆ ಡೇಟ್ ಬರಿಬೇಕಾಗಿತ್ತು. ಸೊ ಇವ್ರೇನು ಮಾಡ್ತಿದ್ರು, ಈ ಮಷಿನ್ ನಿಂತ್ರ ಟಿಕೆಟ್ನ ಪಂಚ್ ಮಾಡಿ ಕೊಡ್ತಿದ್ರು. ಹಳೆ ಕಾಲದ ಬೋರ್ಡ್. ನೈಸ್. ಈ ಥರ ಟೇಬಲ್ಸ್ ಬರಂಗಿಲ್ಲ ಫ್ರೆಂಡ್ಸ್ ಈಗೆಲ್ಲ. ಪಾರ್ಸಲ್ ಆಫೀಸರ್. ಸೊ ನಿಮ್ಗೆ ಏನಾದ್ರು ಪಾರ್ಸಲ್ ಮಾಡ್ಬೇಕಂದ್ರಿ ಪಟ್ಟಂಗೆ ಹೇಳ್ರಿ, ಇಲ್ಲೇ ವೇಯಿಂಗ್ ಮಷಿನ್ ಐತಿ, ಪಾರ್ಸಲ್ ಮಾಡ್ಬೇಕು. ನಿಮ್ಗೆ ಪಾರ್ಸಲ್ ಮಾಡ್ಲೇನೆ, ನಿಮ್ಗೆ ಪಾರ್ಸಲ್ ಮಾಡ್ಲೇನೆ, ಏನೋ ಪೇಪರ್ಸ್ ಐತಿ, ಎಲ್ಲ ಡೀಟೇಲ್ಸ್ ಹೇಳ್ರಿ, ಪಟ್ 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 ತುಂಬೋದು, ಪಾರ್ಸಲ್ ಮಾಡ್ಬೋದು. ನಿಮ್ಗೆ ಎತ್ತ ಹೋಗೋದು ಎತ್ತ ಹೋಗೋದು ಬಿಡೋದು. So this is parcel officer's table. Feel ಅಂತೂ ಹಂಗ ಬಂತು, ಪಾರ್ಸಲ್ ಆಫೀಸರ್ ಟೈಪ್. ಸೊ ಗಾಯ್ಸ್ ರೈಲ್ವೆ ಸ್ಟೇಷನ್ನಾಗ ಬೆಂಚ್ ಇರ್ತೈತಲ್ಲ, ಸೇಮ್ ಟು ಸೇಮ್ ನಿಮಗೆ ಇಲ್ಲಿ ಕುಂದ್ರಾಕ ಆರಾಮಾಗಿ ಎಲ್ಲ ಕಡೆ ಇಟ್ಟಾರ. ಫ್ರೆಂಡ್ಸ್ ಇದು ನನ್ನ ಹಿಂದಿರೋ ಟ್ಯಾಂಕ್ ಏನಂತ ವಿಚಾರ ಮಾಡ್ತಾ ಇದ್ದೀರಾ? ಈ ಟ್ಯಾಂಕಲ್ಲಿ ನೀರು ಸ್ಟೋರ್ ಮಾಡಿ ಇಡ್ತಿದ್ರು ಅವರು ಎಮರ್ಜೆನ್ಸಿ ಟೈಮಿಗೆ. ಇದ್ರೊಳಗೆ 2500 ಲೀಟರ್ಸ್ ನೀರು ಸ್ಟೋರ್ ಆಕೈತಂತೆ. ಸೊ ಯಾವಾಗಾರ ಏನಾರ ಎಮರ್ಜೆನ್ಸಿ ಸಿಚುವೇಶನ್ಸ್ನಾಗ ಈ ವಾಟರ್ ಟ್ಯಾಂಕ್ನ ಯೂಸ್ ಮಾಡ್ತಿದ್ರು. ದಟ್ಸ್ ಅ ಬ್ಯೂಟಿಫುಲ್ ಬರ್ಡ್.
ಸೊ ಗಾಯ್ಸ್, ಈ ಬೋಗಿ ನೋಡಕತ್ತಿರಲ್ಲ, ಇದು 1981 ಒಳಗೆ ಮ್ಯಾನುಫ್ಯಾಕ್ಚರ್ ಆಗಿತ್ತು. ಇದನ್ನು 38 ಇಯರ್ಸ್ ತನಕ ಯೂಸ್ ಮಾಡ್ಯಾರಂತ. ಸೊ ಇದ್ರೊಳಗೆ ಕೋಲ್ಸ್ ಇರ್ತೈತಲ್ಲ, ಅದನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು. ಫ್ರೆಂಡ್ಸ್, ಸಿಗ್ನಲ್ ಗ್ರೀನ್ ಟು ರೆಡ್ ಟು ಗ್ರೀನ್ ಹಳೆ ಕಾಲದನ್ನ ಹೆಂಗೆ ಚೇಂಜ್ ಮಾಡ್ತಿದ್ರು ಗೊತ್ತಾ? ಸೊ ಇದನ್ನು ಲಿವರ್ನ ಅನ್ಲಾಕ್ ಮಾಡಿ ಜಗ್ಗಿದ ಕೂಡಲೇ ಈ ಥರ ವಯರ್ ಪ್ರೆಷರ್ಲೆ ಜಗ್ಗಿ ಇದು ಹಿಂಗೆ ಜಗ್ಬಿಡ್ತೀವಿ. ಸೊ ಇದು ಕೆಳಗೆ ಬಂದ್ಕೊಳ್ಳಿ, ಅಲ್ಲಿಂದ ಏನಾಕಿತ್ತ ಆ ಕಲರ್ ಚೇಂಜ್ ಆಕಿತ್ತು. ಸೊ ದಿಸ್ ಈಸ್ ಹೌ ಸಿಗ್ನಲ್ಸ್ ವೇ ಚೇಂಜ್ ಇನ್ ಓಲ್ಡನ್ ಡೇಸ್. ಸೊ ಫ್ರೆಂಡ್ಸ್, ಮೇನ್ ಸೆಕ್ಷನ್ಗೆ ಹೋಗೋಣಂತ. ಇಂಡಿಯನ್ ರೈಲ್ವೆ ಇಂಜನ್ ಒಳಗೆ ಹೋಗೋಣಂತ. ಆ್ಯಕ್ಚುಲಿ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ನಾನು ಫಸ್ಟ್ ಟೈಮ್ ಹೊಂಟೇನಿ, ಇಂಜನ್ ಒಳಗೆ ಯಾವಾಗಲೂ ಹೋಗಿಲ್ಲ. ಸೊ ಹೋಗೋಣಂತ ಬರ್ರಿ, ಇಲ್ಲಿ ಬಂದೆ ನೋಡ್ರಿ. ಸೊ ಕ್ಯಾಬಿನ್ ನೋಡ್ರಿ ಏಟಿರ್ತದೆ, ಇಷ್ಟೇ ಒಬ್ರಿಗೆ ಕುಂದ್ರು ಅಷ್ಟೆ. ನೋಡ್ರಿ ಫ್ರೆಂಡ್ಸ್, ಇಷ್ಟು ದೊಡ್ಡ ಇಂಜನ್ ಇದ್ರೂ ದೇರ್ ವಾಸ್ ಓನ್ಲಿ ಸ್ಮಾಲ್ ರೂಮ್ ಫಾರ್ ಡ್ರೈವರ್. ಸೊ ಇಲ್ಲಿಂದ ಒಂದು ಬೋಗಿ ಇಟ್ಟಾರೆ, ಈ ಬೋಗಿ ಒಳಗೆ ಹೋಗೋಣ. ಇದಂತೂ ಬೋಗಿ ಎಲ್ಲರೂ ನೋಡಿರ್ತಾರೆ. ಇಟ್ಸ್ ಅ ಕಾಮನ್ ಒನ್. ಬಸ್ಯ ಒಳ್ಳೆ ಕಡೆ ಮಗನ. ನಮಸ್ತೆ ಆಂಟಿ, ಬಾಬೀಜಿ. ಓ ಸಸ್ರಿ ಅಕಾಲ್. ಅಪ್ಪೇ ಶಾಲೆ ಮುಗ್ದೈತಿ? ಹಾಂ ಗೌಡ್ರ, ಅಕ್ಕರ್ ಕರ್ಕೊಂಡು ಎಲ್ಲುಂಟ್ರಿ? ಸೊ ಇದಿತ್ತು ಒಂದು ಬೋಗಿ ಒಳಗೆ ಏನಾನ ಕ್ಯಾರೆಕ್ಟರ್ಸ್ ಇತ್ತು. ಇಲ್ಲೊಂದು ಇಂಜನ್ ಐತೆ ನೋಡ್ರಿ ಫ್ರೆಂಡ್ಸ್, ಇದು ಇಂಜನ್ ಒಳಗೆ ಹೋಗೋಣ ಬರ್ರಿ. ಭಾರತೀಯ ರೈಲ್. ಸೊ ಇದು ಯಾವ ಥರ ಯೂಸ್ ಮಾಡ್ತಿದ್ರೆ ನನಗಂತೂ ಏನೂ ಐಡಿಯಾ ಇಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಇಂಜನ್. ಇಲ್ಲಿ ಏನೇನೋ ಇತ್ತು ಅನ್ನಿಸ್ತೈತಿ ನನಗೆ ಪ್ರಕಾರ. ಅದನ್ನು ಸ್ಪೀಡ್ ಲಿವರ್, ಎಷ್ಟು ಸ್ಪೀಡ್ ಹೋಗ್ಬೇಕಂತೇಳಿ ಅದ್ರ ಮೇಲೆ ಡಿಸೈಡ್ ಆಗ್ತಿತ್ತು. ಒಳಗೆ ಒರಿಜಿನಲ್ ಇಂಜಿನ್ ಇನ್ನೂ ಐತಿ. ಸೊ ಗಾಯ್ಸ್, ಈ ರೈಲ್ವೆ ಸ್ಟೇಷನ್ಗೆ ಬರೋದಿತ್ತಂದ್ರೆ ಈವ್ನಿಂಗ್ ಟೈಮ್ ಬರ್ರಿ. ಸ್ವಲ್ಪ ಕತ್ತಲಾದ್ಕೊಳ್ಳಿ, ಇಲ್ಲೆಲ್ಲ ಲೈಟ್ಸ್ ಹಚ್ತಾರಂತೆ. ನನಗೂ ಐಡಿಯಾ ಇಲ್ಲ, ನಾನು ಎಲ್ಲೇ ಕೇಳ್ಪಟ್ಟಿದ್ದೆ ಲೈಟ್ಸ್ ಹಚ್ತಾರಂತ, ಭಾಳ ಬ್ಯೂಟಿಫುಲ್ಲಾಗಿ ಕಾಣ್ತೈತಂತೆ. ಸೊ ನನಗೆ ಟೈಮ್ ಇದ್ದಿದ್ದಲ್ಲ, ನನಗೆ ಯಾವಾಗ ಟೈಮ್ ಸಿಗ್ತೈತಿ ಯಾವಾಗ ಬಂದು ವಿಡಿಯೋ ಮಾಡೀನಿ, ನಿಮಗೂ ಎಲ್ಲರಿಗೂ ತೋರ್ಸೋಕೆ ಹೆಂಗೈತೆ ಅಂತೇಳಿಲ್ಲ. ಸೊ ನೋಡ್ತಾ ಇರ್ಬೋದು, ಆ ಫೀಲ ಬೇರೆ ಬರ್ತೈತಿ ಇಲ್ಲಿ ಬಂದರೆ. ಸೊ ನೋಡ್ರಿ, ಫೋಟೋಶೂಟ್ ಮಾಡೋಕೆ ಚಲೋ ಐತಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿಗಿತ್ತು ನಮ್ದು ರೈಲ್ವೆ ಮ್ಯೂಸಿಯಂ ಜರ್ನಿ. ವಿಡಿಯೋ ಹೆಂಗಿತ್ತು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಸೊ ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಹೋಗ್ಬೇಕು, ಯಾವ ವಿಡಿಯೋ ಮಾಡ್ಬೇಕು, ಎಲ್ಲಿ ವ್ಲಾಗ್ ಮಾಡ್ಬೇಕಂತೇಳಿ ನನಗೆ ಕಮೆಂಟ್ಸ್ ಮಾಡಿರಿ. ನೆಕ್ಸ್ಟ್ ವಿಡಿಯೋನಾಗ ಮೀಟ್ ಆಗೋಣ. ಸೊ ಬಾಯ್.